ನೋಡಿ, ಬುರ್ಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸ್ಗಳಿಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಬರ್ತಾನೆ ಇದೆ. ಫಿಕ್ಸು ಅವರು ಕೂಡ ಲಾಕ್ ಆಗ್ತಾರೆ ಇನ್ನು ಸ್ವಲ್ಪ ದಿನದಲ್ಲೇ. ಧರ್ಮಸ್ಥಳ ಕೇಸ್ನಲ್ಲಿ ಯೂಟ್ಯೂಬರ್ಸ್ಗಳ ಜಾಲಾಡಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳ ಕ್ಷೇತ್ರದ ತೇಜೋವಧೆಗೆ ಭಾರೀ ಫಂಡಿಂಗ್ ಆಗಿದೆ ಅನ್ನೋ ಆರೋಪ. 40 ಯೂಟ್ಯೂಬರ್ಗಳು 500 ಟ್ರಾಲ್ ಪೇಜ್ಗಳು ಇನ್ವಾಲ್ವ್ ಆಗಿದೆ ಇದೆ ಅಂತ ಶಾಕ್. ಅವರೆಲ್ಲರಿಗೂ 60ಕ್ಕೂ ಅಧಿಕ ಕಂಟೆಂಟ್ ಕ್ರಿಯೇಟರ್ಗಳಿಗೂ ನೋಟಿಸ್ ಫಿಕ್ಸು. ಒಬ್ಬೊಬ್ಬರನ್ನೇ ಕರೆಸ್ಬಿಟ್ಟು ಏನಪ್ಪ ನಿಮ್ಮ ಸಮಸ್ಯೆ, ಏನೇನಾಯಿತು, ಶೇರ್ ಮಾಡಿದ್ಯಲ್ಲ, ಪೋಸ್ಟ್ ಮಾಡಿದ್ಯಲ್ಲ, ಇದ್ರ ಬಗ್ಗೆ ಮಾತಾಡಿದ್ಯಲ್ಲ, ನಿನಗೆ ಯಾರು ಹೇಳಿದವರು ಮಾಡೋದಕ್ಕೆ, ಇದಕ್ಕೆ ಆಮೇಲೆ ಅವ್ರದ್ದು ಅಕೌಂಟ್ ಸ್ಟೇಟ್ಮೆಂಟ್ ಎಲ್ಲ ತರಿಸ್ಕೊತಾರೆ, ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಫಂಡಿಂಗ್ ಆಗಿದ್ರೆ ಪಕ್ಕ ಆತವರು ಕೂಡ ಲಾಕು. ಈಗಾಗಲೇ ಸಮೀರು, ಅಭಿಷೇಕು SIT ತೀವ್ರ ವಿಚಾರಣೆ ಮಾಡ್ತಾ ಇದೆ ಅವರಿಬ್ಬರಿಗೆ. ಇನ್ನೊಂದಷ್ಟು ಜನನೂ ಕರೀತಾರೆ. ಈಗ ಕೇರಳದ ಯೂಟ್ಯೂಬರ್ ಮುನಾಫ್, ಆತನಿಗೂ SIT ಬುಲಾವ್ ಕೊಟ್ಟಿದೆ. ನೆಕ್ಸ್ಟು ಈಗ ಯಾರ್ಯಾರು ಯೂಟ್ಯೂಬರ್ಸ್ಗಳು, ಒಂದಷ್ಟು ಯೂಟ್ಯೂಬರ್ಸ್ಗಳು ದುಡ್ಡು ಈಸ್ಕೊಂಡು ಇಂಟೆನ್ಷನಲಿ ಬೇಕು ಅಂತ ಅಪಪ್ರಚಾರಕ್ಕೆ ಅಂತಲೇ ವಿಡಿಯೋ ಮಾಡಿದವ್ರಿಗೆ ಈಗ ಡಬಡಬ ಶುರುವಾಗ್ತಾ ಇದೆ. ಫ್ರಮ್ ಡೇ 1 ಆರಂಭದಿಂದಲೂ ಕೂಡ ಇದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ ಯೂಟ್ಯೂಬ್ಗಳಿಂದ. ಅದರ ಭಾಗವಾಗಿ ಯೂಟ್ಯೂಬರ್ ಮನಾಫು ಜೊತೆಗೆ ತೂತಾ ಸಮೀರು, ಅಭಿಷೇಕು ಎಲ್ಲರೂ ವಿಚಾರಣೆ ಆಗ್ತಾ ಇದೆ. ನೆಕ್ಸ್ಟು ಈಗ ಯಾರು ದುಡ್ಡು ತಗೊಂಡು ಈ ಪ್ರಮೋಷನ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ ಅವರೆಲ್ಲರಿಗೂ ಡಗಬಡವ. ನೋಡಿ, ಈಗ ನಾನು ಅಷ್ಟೇ ಯಾವುದೋ ಒಂದು ವಿಡಿಯೋ ಮಾಡಿದ್ರು ಅದನ್ನು ಕೊಲಾಬ್ ರೂಪದಲ್ಲಿ ದುಡ್ಡು ಕೊಟ್ಟರೆ ಅವ್ರು ಪೋಸ್ಟ್ ಹಾಕಂತಾರೆ. ಅದನ್ನು ಹಾಗೆ ಇಲ್ಲೂ ಕೂಡ ಆಗಿದೆ. ದುಡ್ಡು ಕೊಟ್ಟಿದ್ದಾರೆ, ವಿಡಿಯೋ ಬಗ್ಗೆ ಮಾತಾಡೋಕೆ ಹೇಳಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಅದು ಇಡೀ ದೇಶಕ್ಕೆ ಹಬ್ಬಿದೆ. ದೇಶ ಮಾತ್ರ ಅಲ್ಲ, ಜಗತ್ತಿಗೆ ಹಬ್ಬಿಡ್ತದು. ವಿಶ್ವ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಇವರಿಗೆ ಈ ಅಪಪ್ರಚಾರ ಮಾಡಬೇಕು ಅಂತಿದ್ದವ್ರಿಗೆ ಬೇಕಾಗಿದ್ದೇ ಅದು. ಈ ಡೈರೆಕ್ಟರು, ಪ್ರೊಡ್ಯೂಸರ್ಗೆ ಬೇಕಾಗಿದ್ದೇ ಅದು. ಕಮ್ಮಿ ದುಡ್ಡಲ್ಲಿ ವರ್ಕೌಟ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ರೂಪೇಶ್ ಬೈಂದೂರು ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಈ ಯೂಟ್ಯೂಬರ್ಸ್ಗಳ ಬಗ್ಗೆ ಜೊತೆಗೆ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಲರ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ, ಹೇಳ್ತಾ ಹೋಗಿ, ಕಂಟಿನ್ಯೂ ಮಾಡಿ. ಶರತ್, ಯಾವುದೇ ರೀತಿ ಪ್ರಮೋಷನ್ ಮಾಡೋದು ಯಾವುದು ಕೂಡ ಸಮಸ್ಯೆ ಅಲ್ಲ ಅಥವಾ ಅಪರಾಧ ಅಲ್ಲ. ಯಾಕಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಒಂದಿಷ್ಟು ಹೋಟೆಲ್ಗಳು ಬೇರೆ ಬೇರೆ ಪ್ರಮೋಷನ್ಗಳು ಮಾಡಬಹುದು. ಅದೇ ರೀತಿ ವ್ಯಕ್ತಿಗಳ ಪ್ರಮೋಷನ್ ಅನ್ನು ಕೂಡ ಮಾಡಬಹುದು. ಇಲ್ಲಿ ಕೆಲವೊಂದಿಷ್ಟು ಅಪಪ್ರಚಾರ ಕೂಡ ಮಾಡಲಾಗುತ್ತೆ, ಓಕೆ. ಆದರೆ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮಾಡೋದು, ಅದೇ ವಿದೇಶಿ ಫಂಡಿಂಗ್ ಆಗಿರ್ತಕ್ಕಂಥ ಒಂದು ಟೂಲ್ ಕಿಟ್ ಪ್ರೊಪಗಂಡಕ್ಕೆ ಸಹಾಯ ಮಾಡೋದಿದೆಯಲ್ಲ, ಅದು ದೇಶದ್ರೋಹಕ್ಕೆ ಸಮಾನವಾಗಿರ್ತಕ್ಕಂಥ ಪ್ರಕರಣ. ಯಾಕಂತ ಹೇಳಿದ್ರೆ ಈಗ ಪದೇ ಪದೇ ಧಾರ್ಮಿಕ ಭಾವನೆಗಳು ಧಕ್ಕೆ ಮಾಡೋದು, ಧಾರ್ಮಿಕ ಭಾವನೆಗಳನ್ನೇ ಉದ್ದೇಶವಾಗಿ ಇಟ್ಕೊಂಡು ಅದರ ಮೇಲೆ ತೇಜೋವಧೆ ಮಾಡೋದು ತಪ್ಪು. ಹೀಗಾಗಿ ಇದೇ ಪ್ರಕರಣ, ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಪ್ರಕರಣದಲ್ಲಿ ಇದೇ ಆಗಿದೆ. ಯಾಕಂತ ಹೇಳಿ ತಲೆಬೋಡೆ ಇಟ್ಟುಕೊಂಡು ಇಷ್ಟೆಲ್ಲಾ ನಾಟಕವನ್ನು ಮಾಡಿದ್ರು, ಡ್ರಾಮಾವನ್ನು ಮಾಡಿದ್ರು. ಈಗ ಎಲ್ಲಾ ಷಡ್ಯಂತ್ರಗಳು ಬಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ 800ರಿಂದ 900 ಟ್ರೋಲ್ ಪೇಜಸ್ಗಳು ಇರಬಹುದು. ಅದೇ ರೀತಿ ಅಕೌಂಟ್ ಹೋಲ್ಡರ್ಸ್ 800 ಜನ, 1000 ಜನ ಇರಬಹುದು. ಅದೇ ರೀತಿ 80ರಿಂದ 100 ಜನ ಕಂಟೆಂಟ್ ಕ್ರಿಯೇಟರ್ ಎಲ್ಲರನ್ನ ಈಗ ವಿಚಾರಣೆ ನಡೆಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಹೀಗಾಗಿ ಹೇಗೆ ವಿಚಾರಣೆ ಮಾಡೋದು ಅಂತ ಹೇಳಿದ್ರೆ ಟೀಮ್ ಲೀಡರ್ಸ್ ಅಂತೇಳಿ ಇರ್ತಾರೆ. ಟೀಮ್ ಲೀಡರ್ಸ್ ಯಾರು ಅಂತ ಹೇಳಿದ್ರೆ ಒಂದು ಅಭಿಷೇಕ್ ಒಂದಷ್ಟು ಜನನ ಅಪ್ರೋಚ್ ಮಾಡಿದ್ದ ಅಂತ ಹೇಳಿ, ನಿಮಗೂ ಕೂಡ ಈಗ ಹಣವನ್ನು ಕೊಡಿಸ್ತೇನೆ, ನೀವೇನಿಲ್ಲ ಕೊಟ್ಟಂತ ವಿಡಿಯೋಗಳು ಹಾಕಬೇಕು ಅಂತ ಹೇಳಿ. ಅದಾದ ಬಳಿಕವಾಗಿ ಇಲ್ಲಿ ಚಂದನ್ ಗೌಡ ಸೇರಿ ಹಲವಾರು ಜನ ಇದ್ದಾರೆ. ಅವರು ಕೂಡ ನೋಟಿಸ್ ಕೊಡ್ಲಿಕ್ಕೆ SIT ಸಿದ್ಧತೆಗಳು ಮಾಡ್ಕೊಂಡಿದೆ. ಅದೇ ರೀತಿ ಮನಾಫ್ ಅಂತೇಳಿ, ಮನಾಫ್ ಕೇರಳದ ಕ್ರಿಯಾ ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದ ಅಂತೇಳಿ. ಕ್ರಿಯಾ ಸಮಿತಿ ಕೆಲಸ ಏನಂತೇಳಿ ಧರ್ಮಸ್ಥಳ ವಿರೋಧ ಷಡ್ಯಂತ್ರ ಮಾಡಬೇಕು, ಹೀಗಾಗಿ ಈ ಒಂದು ಕೃತ್ಯವನ್ನು ಮಾಡಬೇಕು ಅಂತೇಳಿ ಕೇರಳದ ಟೀಮ್ ಲೀಡ್ ಆಗಿದ್ದನು ಅಂತ ವಿಚಾರ. ಹೀಗಾಗಿ ಇವತ್ತು ಮನಾಫ್ಗೆ ಬನ್ನಿ, ಯಾಕಂತ ಹೇಳಿದ್ರೆ ನಿಮ್ ಮೊದಲೇ ಒರಿಜಿನಲ್ ವಿಡಿಯೋ ಸಿಗುತ್ತೆ. SIT ಪೊಲೀಸ್ನವರಿಗೂ ಸಿಕ್ಕಿರೋದಿಲ್ಲ ಒರಿಜಿನಲ್ ವಿಡಿಯೋ, ಆವಾಗಲೇ ಮನಾಫ್ಗೆ ಸಿಕ್ಕಿರುತ್ತೆ. ಮನಾಫ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಆತ ಆ ಒಂದು ಷಡ್ಯಂತ್ರ ಗ್ಯಾಂಗ್ನ ಆಪ್ತ ವಲಯದಲ್ಲಿ ಇರಬೇಕಾಗತ್ತೆ, ಇಲ್ಲಾಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಆ ವಿಡಿಯೋ ಸಿಗೋದಿಲ್ಲ. ಹೀಗಾಗಿ ಆ ವಿಡಿಯೋ ಆತನ ಸಿಕ್ಕಿತ್ತು. ಯಾವ ಕಾರಣ, ಏನ್ ಕಾರಣ ಅಂತೇಳಿ ಕೇಳೋರಿದ್ದಾರೆ. ಅದೇ ರೀತಿಯಾಗಿ ಸಮೀರ್ ವಿಡಿಯೋ ಲಕ್ಷ ವ್ಯೂಸ್ ಆಗುತ್ತಲ್ಲ, ಅದರಿಂದಲೇ ರೀಪೋಸ್ಟ್ ಮಾಡಂತ, ರೀಶೇರ್ ಮಾಡಂತ ಗೊತ್ತಿದ್ದು ಷಡ್ಯಂತ್ರದ ಭಾಗವಾಗಿ ಕೆಲಸ ಮಾಡಿದವರಿಗೆ ಈಗ ಬಿಸಿ ಮುಟ್ಟಿಸ್ಲಿಕ್ಕೆ SIT ಪೊಲೀಸರು ಹೊರಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮನಾಫ್ ಇರಬಹುದು, ಅಭಿಷೇಕ್ ಇರಬಹುದು, ಹಾಗೆ ಇನ್ನೊಂದಿಷ್ಟು ಜನ ಯೂಟ್ಯೂಬರ್ಗಳನ್ನ ಪ್ರಾಥಮಿಕವಾಗಿ ತನಿಖೆ ಮಾಡಿ ಸಿದ್ಧತೆಗಳು ಮಾಡ್ಕೊಂಡಿದೆ. ಉಳಿದಂತೆ ಯೂಟ್ಯೂಬರ್ಗೆ ಸ್ಪಷ್ಟನೆ ಕೊಡಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಹೀಗಾಗಿ ಯಾವ ರೀತಿ ತನಿಖೆ ಮಾಡುತ್ತೆ ಅಂತ ನೋಡ್ಬೇಕಾಗತ್ತೆ. ಕೇವಲ ವಿಠಲ್ ಗೌಡ, ಮಟ್ಟಣ್ಣ, ಜಯಂತ್ ಮಾತ್ರ ಅಲ್ಲ, ಇವರು ಕೂಡ ಆರೋಪಿಗಳು ಅಂತೇಳಿ ಗುರುತಿಸುತ್ತಾ ಅಥವಾ ಯಾವ ರೀತಿ ತನಿಖೆ ಮಾಡುತ್ತೆ ಅಂತೇಳಿ ಇನ್ಮೇಲೆ ಗೊತ್ತಾಗುತ್ತೆ. ಇವತ್ತು ಮನಾಫ್ ವಿಚಾರಣೆ ಹಾಜರಾಗ್ತಾರೆ ಇವತ್ತು. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.